ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದೆಲ್ಲದರ ನಡುವೆ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಗುಜರಾತ್ನ ಅಮೂಲ್ ಮಳಿಗೆಗೆ ಅವಕಾಶ ಕೊಟ್ಟಿರೋ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಹಿಂದೆ ಇದೇ ಕಾಂಗ್ರೆಸ್ ನಾಯಕರು ಅಮೂಲ್ ವಿರುದ್ಧ ಹೋರಾಟ ಮಾಡಿದ್ದರು. ಆದ್ರೆ ಈಗ ಇವರೇ ಅಮೂಲ್ಗೆ ಅವಕಾಶ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ವಿಪಕ್ಷಗಳೇ ಎತ್ತುತ್ತಾ ಇದ್ದಾವೆ. ಆದ್ರೆ ವಿವಾದ ಸದ್ಯ ಸುಖಾಂತ್ಯದ ರೀತಿಯ ಕಂಡು ಬರ್ತಾ ಇದ್ರೂ ಕೂಡ ಅಸಮಾಧಾನ ಅನ್ನುವಂಥದ್ದು ಹೊಗೆ ಆಡ್ತಾನೆ ಇದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಅನುಮತಿ, ಕೋಲಾಹಲ. ಗುಜರಾತ್ನ ಅಮೂಲ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಕನ್ನಡಿಗರ ಕಿಚ್ಚು. ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆಯನ್ನು ಮೀಸಲಿಟ್ಟಿರಿ. ಮೆಟ್ರೋನು ನಮ್ಮದು, ನಂದಿನಿಯೂ ನಮ್ಮದು. ಆದರೆ ಮೆಟ್ರೋ ನಿಲ್ದಾಣದೊಳಗೆ ಮಳಿಗೆ ತೆರೆದಿರೋದು ಮಾತ್ರ ಗುಜರಾತ್ನ ಅಮೂಲ್. ಇದೇ ವಿವಾದ ಇದೀಗ ಪ್ರತಿಯೊಬ್ಬ ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಅಮೂಲ್ ಹಾಲು ಕಾಲಿಟ್ಟಿತ್ತು. ಈ ವೇಳೆ ಸರ್ಕಾರದ ವಿರುದ್ಧ ಕೆರಳಿದ ಸಿದ್ದರಾಮಯ್ಯ, ಡಿಕೆಶಿ ಅಮೂಲ್ ವಿರುದ್ಧ ಅಭಿಯಾನವನ್ನೇ ನಡೆಸಿದ್ರು. ವಿಷಯ ಅಂದ್ರೆ ಸಿದ್ದು ಸರ್ಕಾರವೇ ಬೆಂಗಳೂರಿನ 10 ಕಡೆ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ತೆರೆಯಲು ಅವಕಾಶ ನೀಡಿದೆ. ಹೀಗೆ ಅವಕಾಶ ಕೊಟ್ಟಿದ್ದು ಗೊತ್ತಾಗ್ತಿದ್ದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು, ಚುನಾವಣೆಗೂ ಮುಂಚೆ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ ಎಂದು ಪುಂಗಿ ಬಿಡುತ್ತಿದ್ದ ನಾಯಕರು ಕಮಿಷನ್ ಆಸೆಗೆ ಇಂದು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮಣೆ ಹಾಕಿದ್ದಾರೆ ಅಂತ ಟ್ವೀಟ್ನಲ್ಲೇ ಆರೋಪಿಸಿದ್ರು. ಬಿಜೆಪಿ ನಾಯಕರು ಸಹ ಅಮೂಲ್ಗೆ ಅವಕಾಶ ಕೊಟ್ಟಂತೆ ನಂದಿನಿಗೂ ಅವಕಾಶ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಒಂದು, ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ. ಎರಡೂ ರೈತರ ಸಂಸ್ಥೆಗಳು ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆಯನ್ನು ಮೀಸಲಿಟ್ಬಿಡಿ. TV9 ಕೂಡ ಈ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಅಮೂಲ್ ಮಳಿಗೆ ಓಪನ್ಗೆ ಬ್ರೇಕ್ ಬಿದ್ದಿದೆ. 2 ಕಡೆ ಮಾತ್ರ ಅಮೂಲ್ ಮಳಿಗೆಗೆ ಅವಕಾಶ. 10 ನಿಲ್ದಾಣಗಳಲ್ಲಿ ಅಮೂಲ್ಗೆ ಅವಕಾಶ ನೀಡಲಾಗಿದ್ದು, ಈಗಾಗಲೇ ಬೈಯಪ್ಪನಹಳ್ಳಿಯ ವಿವೇಕಾನಂದ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ತಲೆ ಎತ್ತಿದೆ. ಮತ್ತೊಂದು ಕಡೆ ನಿರ್ಮಾಣ ಕೆಲಸ ಸಾಗಿದೆ. ಹೀಗಾಗಿ ಈ 2 ಮಳಿಗೆ ಮಾತ್ರ ಅಮೂಲ್ಗೆ ಕೊಟ್ಟು ಉಳಿದ 8 ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ತೆರೆಯಲು ಅವಕಾಶ ಕೊಡ್ತೀವಿ ಅಂತ DCM ಹೇಳಿದ್ದಾರೆ. ಗ್ಲೋಬಲ್ ಟೆಂಡರ್ ಕರೆಯಲಾಗಿತ್ತು. ಹೀಗಾಗಿ ಟೆಂಡರ್ನಲ್ಲೇ ಅಮೂಲ್ನವರು ಮಳಿಗೆ ಗಿಟ್ಟಿಸಿಕೊಂಡಿದ್ರು ಅಂತ ಹೇಳಿದ್ದಾರೆ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ. BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ನಾನು 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದಿರೋದ್ರಿಂದ ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳಿ. DCM ಸೂಚನೆ ಬೆನ್ನಲ್ಲೇ BBMP ಕೇಂದ್ರ ಕಚೇರಿಯಲ್ಲಿ BMRCL ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ ಹಾಗೂ KMF MD ಶಿವಸ್ವಾಮಿ ಮೀಟಿಂಗ್ ನಡೆಸಿದ್ರು. DCM ಹೇಳಿದಂತೆ ನಂದಿನಿಗೆ 8 ಕಡೆ ಅವಕಾಶ ಕೊಡ್ತೀವಿ ಅಂದ್ರು. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. KMF ಅವರು ಸಹ ಈಗ ಬಂದಿದ್ದಾರೆ. ಅದರ MD ಅವರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೀವಿ. ಅವರು ಸಹ ಬಹಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಮ್ಮ ಮುಂದೆ ಬರ್ತೇವೆ. 2 ಕಡೆ ಅಮೂಲ್ ಕುಡಿ, ಮಿಕ್ಕಿದ 8 ಕಡೆ ಇವರು ಕುಡಿ, ನಂದಿನಿ ಕುಡಿ ಅಂತ ಹೇಳಿ ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೇವೆ. ನಂದಿನಿಗೆ ಅವಕಾಶ ಕೊಡ್ತಿರೋ ಖಂಡಿತ. 20 ನಿಲ್ದಾಣಗಳಲ್ಲಿ ಸಿಗಲಿದೆ ನಂದಿನಿಗೆ ಅವಕಾಶ. ಸದ್ಯ 8 ನಿಲ್ದಾಣಗಳಲ್ಲಿ ನಂದಿನಿ ಉತ್ಪನ್ನ ಮಾರಾಟಕ್ಕೆ ಅವಕಾಶ ಸಿಗಲಿದೆ ನಿಜ. ಆದರೆ ರಿಯಾಯಿತಿ ದರದಲ್ಲಿ 20 ನಿಲ್ದಾಣಗಳಲ್ಲಿ ಅವಕಾಶ ಕೊಡಿ ಅಂತ KMF ಕೇಳಿದೆ. ಇದಕ್ಕೆ BMRCL ಓಕೆ ಎಂದಿದೆಯಂತೆ. ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಬೈಯರ್ಗೆ ಮಾಡಿದ್ರು ಅವರಿಗೆ 2 ಮಳಿಗೆಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಒಂದು 20-25 ಸಿದ್ಧ ಇದ್ದೀವಿ. KMF ಅದು ನಮ್ಮ ರಾಜ್ಯದ ಪ್ಲಾನ್ ಆಗಿರೋದ್ರಿಂದ ನಂದಿನಿ ಅಂದ್ರೆ ರಾಜ್ಯದ ಅಸ್ಮಿತೆ. ಆದ್ರೆ ನಂದಿನಿ ಬದಿಗೊತ್ತಿ ಇದರ ಜೊತೆ ಸ್ಪರ್ಧೆ ಮಾಡ್ತಿರೋ ಅಮೂಲ್ಗೆ ಕರುನಾಡಿನಲ್ಲಿ ರತ್ನಗಂಬಳಿ ಹಾಸಿದ್ದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗೆ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸರ್ಕಾರ ಅಮೂಲ್ಗೆ ಬ್ರೇಕ್ ಹಾಕಿದೆ.
ಕಿರಣ್ ಸೂರ್ಯ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.